ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ ಎ ಫೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್, ನೀವು ಯಾವಾಗ ನೋಡಿ ನಿಮಗೆ ರೆಸನೇಟ್ ಆಗ್ತದೆ. ಇದು ಜನರಲ್ ರೀಡಿಂಗ್, ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದೊಂದು ಹಿಡನ್ ಥಿಂಗ್ಸ್, ಅಂದರೆ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಗ್ತದೆ. ಇದು ನಿಮ್ಮ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು. ಒಂದು ಮುಚ್ಚಿಟ್ಟ ಸತ್ಯ ಅಂದರೆ ಹೊರಗೆ ಬರ್ತಾ ಇದೆ. ಇಷ್ಟು ತನಕ ನಿಮಗೆ ಇದು ರಿವೀಲ್ ಆಗದೆ ಇರ್ಬೋದು. ಒಂದು ಹಿಡನ್ ಸೀಕ್ರೆಟ್ಸ್ ರಿವೀಲ್ಡ್ ಅಂತ ಹೇಳ್ತಾರೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಫೈಲ್ ನಂಬರ್ 1 ಮುಸಂಬಿ, ಫೈಲ್ ನಂಬರ್ 2 ಬಾಳೆಹಣ್ಣು, ಫೈಲ್ ನಂಬರ್ 3 ಪೈನಾಪಲ್. ನಂಬರ್ ಅಥವಾ ಫ್ರೂಟ್ಸಿಂದ ಚಾಯ್ಸ್ ಮಾಡಿ. ನಿಮ್ಮಿಂದ ಅಂದರೆ ಏನೋ ಒಂದು ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ತದೆ. ಇದು ಯಾರ್ದು ಬೇಕಾದ್ರೂ ಇರ್ಬೋದು ಈ ಸೀಕ್ರೆಟ್ಸ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಮುಸಂಬಿ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಸೀಕ್ರೆಟ್ಸ್ ರಿವೀಲ್ ಆಗ್ತದೆ ಅಂಥೇಳಿ ನೋಡುವ. ಯಾವುದು ಸೀಕ್ರೆಟ್ಸ್ ಅಂತೇಳಿ. ಪಾಲಿಟಿಕ್ಸ್, the world, moment to moment, bottom of the deck, maturity. ಇಲ್ಲಿ ನಿಮಗೆ ಒಬ್ಬರು ಮುಖವಾಡ ಕಳಚಿ, ಅಂದರೆ ನಿಮ್ಮ ಮುಂದೆ ಅವರು ತುಂಬ ಒಳ್ಳೆಯವರಾಗಿ ಇದ್ಕೊಂಡು ನಟನೆ ಮಾಡ್ತಿರ್ಬೋದು. ಆದರೆ ಅವ್ರ ಮನಸ್ಸಿನ ತುಂಬ, ಅಂದರೆ ಹಾವಿನ ಥರ ವಿಷ ಇದೆ, ಅವರ ಮನಸ್ಸಿನ ತುಂಬ ವಿಷ. ಆದರೆ ನಿಮ್ಮ ಮುಂದೆ ಮಾತ್ರ ನಗುವಿನ ಮುಖವಾಡ ಹಾಕ್ಕೊಂಡು, ಅಂದರೆ ನಿಮ್ಮ ನಂಬಿಸ್ತಿದ್ದಾರೆ ಇವರು. ಸೊ ಇಲ್ಲಿ ನೀವು ಕ್ಷಣ ಕ್ಷಣನೂ ನೀವಿಲ್ಲಿ ತುಂಬ ಅಂದರೆ ನೋಡಿ ಹೆಜ್ಜೆ ಇಡಬೇಕಾದದ್ದು ಅಗತ್ಯ. ಯಾಕಂದರೆ ನೀವು ಅವ್ರ ಜೊತೆ ತುಂಬ, ಅಂದರೆ ನೀವು ಅವ್ರ ಜೊತೆ ತುಂಬ ಖುಷಿಯಲ್ಲಿದ್ದೀರಿ, ಅವ್ರ ಜೊತೆ ನೀವು ಎಂಜಾಯ್ ಮಾಡ್ತಿದ್ದೀರಿ. ಹೆಜ್ಜೆ ಹೆಜ್ಜೆಗೂ ಇವ್ರು ನಿಮ್ಮ ಜೊತೆ ಇದ್ದಿರ್ಬೋದು. ಆದರೆ ಇವರ ಉದ್ದೇಶ ಮಾತ್ರ ಚೆನ್ನಾಗಿಲ್ಲ. ಇವ್ರ ಉದ್ದೇಶ, ಇವರು ಇಲ್ಲಿ ಮೆಚುರಿಟಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇವರು ಕ್ವೀನ್ ಆಫ್ ಕಪ್ಸ್, ನೈಟ್ ಆಫ್ ಕಪ್ಸ್, ದ ಸ್ಟಾರ್. ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು. ನಿಮಗೆ ಅಂದರೆ ಈ ಹಿಂದೆ ಆಫರ್ ಮಾಡಿರ್ಬೋದು ಇವರೇನಾದರೂ. ಅಂದರೆ ಇವ್ರ ಮನಸ್ಸಲ್ಲಿ ಏನು ಹೇಳ್ತಾರೆ, ಇವ್ರ ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಇಲ್ಲ ಇವರಿಗೆ. ಇಲ್ಲಿ ನಿಮಗೆ ಪ್ರೀತಿಯ ನಾಟಕ ಆಡಿರ್ಬೋದು ಇವರು ನಿಮ್ಮ ಮುಂದೆ. ನಿಮ್ಮ ಜೊತೆ ಪ್ರೀತಿ ಥರ ಇದ್ದು ನಿಮ್ಮ ಮನಸ್ಸಿಗೆ ಮೋಸ ಮಾಡಿರ್ಬೋದು. ಅಂದರೆ ಇಲ್ಲಿ ನೀವು ತುಂಬ, ಅಂದರೆ ನಿಮ್ಮ ಹತ್ರ ತುಂಬ ಕ್ಯಾರಿಯರ್ ಚೆನ್ನಾಗಿರ್ಬೋದು, ಅಥವಾ ನೀವು ನೋಡಲಿಕ್ಕೆ ಚೆನ್ನಾಗಿರ್ಬೋದು ಏನೋ, ಅಥವಾ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೋದು. ಇಲ್ಲಿ ಏನೋ ಇದಾಗಿ ಇವರ ಸೀಕ್ರೆಟ್ಸ್ ಒಂದು ನಿಮಗೆ ಗೊತ್ತಾಗ್ತದೆ. ಇವರು ಅಂದರೆ ಇವರ ಒಂಥರ ಕುಟಿಲ ಬುದ್ಧಿ ಅಂತಲೇ ಹೇಳ್ಬೋದು ಇದು. ಈ ಸೀಕ್ರೆಟ್ಸ್ ಗೊತ್ತಾದ ನಂತರ ನೀವು ತುಂಬಾ ಹೋಪ್ಲೆಸ್ ಎನರ್ಜಿಗೆ ಹೋಗ್ತೀರಿ. ಅಂದರೆ ಅಥವಾ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವರಿರ್ಬೋದು, ಅಥವಾ ನಿಮ್ಮ ಕಮ್ಯುನಿಟಿ ಒಳಗೆ ಇದ್ದಿರ್ಬೋದು, ಅಥವಾ ನಿಮ್ಮ ಜೊತೆ ಇದ್ದಿರ್ಬೋದು. ಇವರು ಮನಸ್ಸಲ್ಲಿ, ಅಂದರೆ ಇವರಿಗೆ ಏನು ಕುತಂತ್ರ ನರಿತರ ಬುದ್ಧಿ, ಇವರಿಗೆ ಕುತಂತ್ರಿಗಳು ಅಂತ ಹೇಳ್ತಾರೆ. ಅಂದರೆ ತುಂಬ ಮೋಸ ಮಾಡುವ ಉದ್ದೇಶ ಇತ್ತು. ಆದರೆ ಮುಂದೆ ಮಾತ್ರ ತುಂಬ ಒಳ್ಳೆ ಭಾವನೆ ಹಾಕ್ಕೊಂಡು ನಿಮಗೆ ತುಂಬಾ ಇವರು ಮೋಸ ಮಾಡೋರಿದ್ದಾರೆ ಇವರು. ಒಂದು ಹಿಸ್ಟ್ರಿ ನಿಮಗೆ, ಇವರ ಹಿಸ್ಟ್ರಿ, ಇವರ ಮಿಸ್ಟ್ರಿ ಏನಂತ ಗೊತ್ತಾಗ್ತದೆ ನೋಡುವ. 6 ಆಫ್ ಪೆಂಟಿಕಲ್ಸ್. ಇವರು ಯಾವ ವಿಷಯದಲ್ಲಿ, ಮೋಸ್ಟ್ಲಿ ಇವರು ನಿಮಗೆ ಫೈನಾನ್ಸ್ ವಿಷಯದಲ್ಲಿ ಮೋಸ ಮಾಡ್ಬೋದು ಇವರು. ಅಂದರೆ ಇವರಿಗೆ ಫೈನಾನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬ ಇವರು ಫೈನಾನ್ಸಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ ಇವರು.
ಫೈನಾನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಫೈನಾನ್ಸ್ ಚೆನ್ನಾಗಿರ್ಬೋದು. ಇಲ್ಲಿ ಇವರಿಗೆ ಹಣದ ಅವಶ್ಯಕತೆ ತುಂಬಾ ಇದೆ, ಆದರೆ ಅದು ನಿಮಗೆ ಹೇಳದೇ ಇದ್ದಿರ್ಬೋದು. ಇವರು ತುಂಬಾ ಅಂದರೆ ಇವರಿಗೆ ಒಂದು ಹೊಸದೊಂದು ಏನೋ ಅವರ ಜಾಬ್ ಅಥವಾ ಕೆರಿಯರ್ ಸ್ಟಾರ್ಟ್ ಮಾಡೋ ಉದ್ದೇಶ ಇದೆ. ಅಂದರೆ ಈಗ ಅವ್ರಿಗೆ ಗೊತ್ತಿದೆ ನಿಮ್ಮ ಹತ್ರ ಫೈನಾನ್ಸ್ ಇದೆ, ನೀವು ತುಂಬ ಫೈನಾನ್ಸಲ್ಲಿ ಸ್ಟೇಬಲ್ ಇದ್ದೀರಿ ಅಂತ ಗೊತ್ತಿದೆ. ಆದರೆ ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಅವ್ರು ಥಿಂಕ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಮುಸ್ಲಿಮ್ಗೆ ಹಣ ತಗೊಂಡು ಇವರು ಮೋಸ ಮಾಡ್ಬೋದು, ಥಿಂಕ್ ಮಾಡ್ತಿದ್ದಾರೆ ಇವರು ಈಗ ಹಣದ ವಿಷಯದಲ್ಲಿ. ಮೋಸ್ಟ್ಲಿ ಇವರು ಹಣ ತಗೊಂಡು ಮೋಸ ಮಾಡಿರ್ಬೋದು, ಅಥವಾ ಇವರು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮದು ಫ್ಯಾಮಿಲಿಗೆ ಸಂಬಂಧಪಟ್ಟವರು ಇರ್ಬೋದು ಇವರು. ಇವರಿಗೆ ಮಕ್ಕಳಿದ್ರೂ ಇರ್ಬೋದು. ಅಂದರೆ ನೀವು ಇವರನ್ನು ತುಂಬ ನಂಬಿರ್ಬೋದು ಇವರು. ಆದರೆ ಇವರು ನಿಮಗೆ ಅವರ ಒರಿಜಿನಲ್ ಫೇಸ್ ತೋರಿಸೋರಿದ್ದಾರೆ ಇವರು. ಇಲ್ಲಿ ನೀವು ಪ್ರತಿ ಹೆಜ್ಜೆಗೂ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ. ನೀವು ಅಂದರೆ ಇವರು ನಿಮ್ಮ ಜೊತೆ ಇದ್ದೇ ಇವರು ನಿಮಗೆ ಮೋಸ ಮಾಡಿರ್ಬೋದು. ಇನ್ನು ನಿಮಗೆ ಇವರ ಸೀಕ್ರೆಟ್ಸ್ ಗೊತ್ತಾಗ್ಬೋದು. ಇವರು ನಿಮ್ಮ ಕೊಲೀಗ್ಸ್ ಇರ್ಬೋದು, ನಿಮ್ಮ ಜೊತೆ ವರ್ಕ್ ಮಾಡ್ತಿರ್ಬೋದು, ಅಥವಾ ಇವರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೂ ಇರ್ಬೋದು. ಅಂದರೆ ನಿಮಗೆ ಇವ್ರ ಮೇಲೆ ತುಂಬ ನಂಬಿಕೆ ಇರ್ಬೋದು. ಅಂದರೆ ಇವರು ಈ ರೀತಿ ಮೋಸ ಮಾಡುವವರಲ್ಲ ಅಂತೇಳಿ ನಂಬಿಕೆ ಇದ್ದಿರ್ಬೋದು. ಆದರೆ ಇಲ್ಲಿ ನಂಬಿಕೆ ದ್ರೋಹ ತುಂಬಾ ಇದೆ. ಇವರು ಕೋವರ್ಕರ್ಸ್ ಇರ್ಬೋದು, ಕೆಲವರಿಗೆ ಪೇಜ್ ಆಫ್ ಸೋರ್ಸ್, ಕೆಲವರಿಗೆ ನಿಮ್ಮ ಫ್ರೆಂಡ್ ಇರ್ಬೋದು, ಇವರು ಲವರ್ ಇದ್ರೂ ಇರ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಅಥವಾ ಇವರ ಮಿಸ್ಟ್ರಿ ನಿಮಗೆ, ಇವರದೊಂದು ಸತ್ಯ ನಿಮಗೆ ಗೊತ್ತಾಗ್ಬೋದು ಮುಂದೆ ಜೀವನದಲ್ಲಿ. ಇದು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಬಾಳೆಹಣ್ಣು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವ ಸೀಕ್ರೆಟ್ ಅಥವಾ ಮಿಸ್ಟ್ರಿ ರಿವೀಲ್ ಆಗ್ತದೆ ಅಂತ ಹೇಳಿ ನೋಡುವ. ಯಾರದ್ದು ಅಥವಾ ನಿಮಗೇನಾದರೂ ಯೂನಿವರ್ಸ್ ಹೇಳ್ತಿದ್ದಾರೆ ಯಾವ ಸೀಕ್ರೆಟ್ಸ್ ರಿವೀಲ್ ಆಗ್ಬೋದು ಅಂತ ಹೇಳಿ. ಟ್ರಾವೆಲಿಂಗ್, ಐಸೋಲೇಷನ್, ಗೈಡೆನ್ಸ್, automatically clinging to the past. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ನೀವೀಗ ಒಬ್ಬರೇ ಇದ್ದಿರ್ಬೋದು, ದುಃಖದಲ್ಲಿರ್ಬೋದು, ಅಥವಾ ಕೆಲವರು ತುಂಬ ಟ್ರಾವೆಲಿಂಗ್ ಮಾಡ್ತಿರ್ಬೋದು. ನಿಮಗಿಲ್ಲಿ ಒಂದು ಹಿಸ್ಟ್ರಿ ಅನ್ಸ ನಿಮಗೊಂದು ಗೈಡೆನ್ಸ್ ಸಿಗ್ತದೆ. ಒಂದು ಯಾರ ಕಡೆಯಿಂದಾದರೂ ಗೈಡೆನ್ಸ್, ಮಿಸ್ಟ್ರಿ. ಫೈಲ್ ನಂಬರ್ 2. ಸೀಕ್ರೆಟ್ಸ್, ಏನು ಸೀಕ್ರೆಟ್ಸ್ ರಿವೀಲ್ ಆಗ್ತದೆ ನೋಡುವ. ಇಲ್ಲಿ ಕೆಲವರು ತುಂಬಾನೇ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಾರೆ. ಅಂದರೆ ತುಂಬಾನೇ ಹೊರಗೆ ಬರಲಾದ್ರೆ ಒದ್ದಾಡ್ತಿದ್ದಾರೆ, ತಮ್ಮನ್ನು ತಾವು ಕಟ್ಟಿ ಹಾಕ್ಕೊಂಡಿದ್ದಾರೆ. ಅಂದರೆ ತುಂಬಾನೇ ವರ್ಕ್ ಮಾಡಿದ್ದಾರೆ, ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಆದರೆ ಯಾವುದ್ರಲ್ಲಿ ಅವರಿಗೆ ನಿಮಗೆ ಸಕ್ಸಸ್ ಸಿಗದೆ ಇದ್ದಿರ್ಬೋದು. ಇದು ಬೇರೆ ಪರ್ಸನ್ ಅಲ್ಲ, ಇದು ನಿಮಗೆ, ಇದು ನೀವೇ ಇದ್ದೀರಿ. ಇದು ಯಾರು ನೋಡ್ತಿದ್ದೀರ ಅವರು ನಿಮಗಿಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಒಂದು ಸೀಕ್ರೆಟ್ಸ್ ಏನಂತ ಹೇಳಿದರೆ, ನಿಮಗೆ ಯೂನಿವರ್ಸ್ ಮೋಸ್ಟ್ಲಿ ಒಂದು ಗೈಡೆನ್ಸ್ ಬರ್ತದೆ ಏಂಜಲ್ ಮುಖಾಂತರ. ಅಂದರೆ ಇದು ನಿಮಗೆ ಒಂದು ಕನಸಿನ ಮುಖಾಂತರ ಇರ್ಬೋದು, ಒಂದು ಅಶರೀರವಾಣಿ ಗಳಿಸ್ಬೋದು ಕನಸಲ್ಲಿ, ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಏಂಜಲ್ಸ್ ಬಂದು ನಿಮಗೆ ಕನಸಲ್ಲಿ ಅಥವಾ ಏನಾದರೂ ಒಂದು ಸೀಕ್ರೆಟ್ ಹೇಳ್ಬೋದು ನಿಮಗೆ.
ಇಲ್ಲಿ ಅಂದರೆ ಒಂದು ಕ್ಲಾರಿಟಿ ಬರ್ತದೆ ನಿಮಗೆ. ಇಷ್ಟು ತನಕ ನೀವೇನು ದುಃಖದಲ್ಲಿ ಇದ್ದೀರಾ, ಅಂದರೆ ನನಗೆ ಯಾರಿಲ್ಲ ಒಬ್ಬರೇ ಅಂತ ಹೇಳಿದ್ರು ಇನ್ನೂ ತುಂಬ ದುಃಖದಲ್ಲಿರ್ಬೋದು, ನಿಮಗೊಂದು ಜೀವನದಲ್ಲೊಂದು ಕ್ಲಾರಿಟಿ ಬರ್ತದೆ, ಒಂದು ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ತದೆ. ಸೀಕ್ರೆಟ್ಸ್ ಏನಂತ ಹೇಳಿದರೆ, ಸೀಕ್ರೆಟ್ಸ್ ಇದು ಮೋಸ್ಟ್ಲಿ ನೀವು ಈ ಹಿಂದೆ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳಲ್ಲಿ ಇದ್ದು ಮುಂದೆ ಸಾಕ್ತಿರ್ಬೋದು. ಇಲ್ಲಿ ನಿಮಗೆ ಒಬ್ಬರು ಟೀಚರ್ ಬರ್ಬೋದು, ಅಂದರೆ ಗುರು, ನಿಮಗೆ ಜೀವನದಲ್ಲಿ ದಾರಿ ತೋರಿಸುವವರು ಬರ್ಬೋದು. ಅವರು ಬಂದು ನೀವು ಅಂದರೆ ನಿಮ್ಮ ಉದ್ದೇಶ ಏನು, ನೀವು ಭೂಮಿ ಮೇಲೆ ಯಾಕೆ ಬಂದಿದ್ದೀರಿ ಅಂತ ಅವರು ನಿಮ್ಮ ಸೋಲ್ ಪರ್ಪಸ್ ನಿಮಗೆ ಹೇಳ್ಬೋದು, ನಿಮ್ಮ ಸೀಕ್ರೆಟ್ ಹೇಳ್ಬೋದು, ಅಂದರೆ ನಿಮ್ಮ ಆತ್ಮದ ಉದ್ದೇಶ ಏನು ಅದರ ಬಗ್ಗೆ ಹೇಳ್ಬೋದು ಇವರು. ನಂತರ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಬರ್ತದೆ ನಿಮಗೆ. ಇಷ್ಟು ತನಕ ನೀವೇನು ಹೋಪ್ಲೆಸ್ ಎನರ್ಜಿಯಲ್ಲಿದ್ದೀರಾ, ಇವರು ತುಂಬ ಮಿಸ್ಟೀರಿಯಸ್ ಪರ್ಸನ್. ಏನೋ ಇವರು ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರಾ, ಇವರು ತುಂಬ ಮಿಸ್ಟೀರಿಯಸ್ ಪರ್ಸನ್. ಇವರು ತುಂಬ ನಾಲೆಜೇಬಲ್ ಪರ್ಸನ್. ಇವರು ಲೇಡೀಸ್ ಇದ್ದರೂ ಇರ್ಬೋದು, ಕೆಲವರಿಗೆ ಹೀಲರ್ ಇದ್ದಾರೆ, ಕೆಲವರು ಹೀಲರ್ ಬರ್ಬೋದು ನಿಮ್ಮ ಜೀವನದಲ್ಲಿ. ಒಂದು ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರೆ ಅವರು ನಿಮಗೆ. ಕರೆಕ್ಟ್. ಇವರು ಟೀಚರ್ ಆಗಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಕಿಂಗ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ದ ಹೆರೋಫೆಂಟ್. ಒಂದು ಸೀಕ್ರೆಟ್ಸ್ ಏನಂತ ಹೇಳಿದರೆ, ನೀವು ಇಷ್ಟು ತನಕ ಏನು ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದೀರಾ, ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬರ್ತದೆ, ಬೆಳಕು ಬರ್ತದೆ. ಅಂದರೆ ಇವರು ನಿಮಗೆ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ಹೇಳ್ಬೋದು, ಅಥವಾ ಈ ಜನ್ಮದಲ್ಲಿ ನೀವು ಯಾಕೆ ಬಂದಿದ್ದೀರಾ ಈ ಭೂಮಿ ಮೇಲೆ, ನಿಮ್ಮ ಸೋಲ್ ಪರ್ಪಸ್ ಏನು. ನೀವು ಇಷ್ಟು ತನಕ ಭೂಮಿ ಮೇಲೆ ಬೇರೆಯವರನ್ನು ನೋಡಿ ನೀವು ತುಂಬ ದುಃಖದಲ್ಲಿರ್ಬೋದು, ಆ ದುಃಖದಿಂದ ನಿಮ್ಮನ್ನು ಹೊರಗೆ ತರ್ಬೋದು. ನೀವು ಇವರು ಸೇರಿ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ನಿಮಗೆ ಮೋಸ್ಟ್ಲಿ ಅವರು ನಿಮ್ಮನ್ನು ಒಂದು ಸ್ಪಿರಿಚುವಲ್ ಜರ್ನಿ ಕಡೆ ಕರ್ಕೊಂಡು ಹೋಗ್ಬೋದು. ಇವರು ಗುರು, ಇವರು ತುಂಬ ಸ್ಪಿರಿಚುವಲ್ ಪರ್ಸನ್, ಆಧ್ಯಾತ್ಮಿಕ ವ್ಯಕ್ತಿ ಇವರು. 5 ನಂಬರ್ 3, ಇಲ್ಲಿ 3 3 3 5. ಅಂದರೆ ನಿಮ್ಮ ಹತ್ರ ಹಣ ಇರ್ಬೋದು, ನಿಮ್ಮ ಹತ್ರ ತುಂಬ ಥಿಂಕಿಂಗ್ ಕೆಪಾಸಿಟಿ ಇದೆ, ಆದರೆ ನಿಮಗೆ ಗೈಡೆನ್ಸ್ ಕೊಡುವವರು ಇಲ್ಲಿ ಯಾರೂ ಇಲ್ಲ. ಅಂದರೆ ಎಲ್ಲನೂ ನಿಮಗೆ ದೇವರು ಕೊಟ್ಟಿದ್ದಾರೆ, ಆದರೆ ಒಬ್ಬರು ನಿಮಗೆ ಮಾರ್ಗದರ್ಶಕರು ಇಲ್ಲ ಇಲ್ಲಿ. ಸೊ ಇವರೊಬ್ಬರು ಬಂದು ನಿಮಗೆ ಮುಂದೆ ಹೇಗೆ ಸಾಗಬೇಕು ಜೀವನದಲ್ಲಿ, ನೀವು ಅಂದರೆ ನಿಮ್ಮ ಲೈಫ್ ಜರ್ನಿ ಹೇಗೆ ಟ್ರಾವೆಲ್ ಮಾಡಬೇಕು ಅಂತ ಒಂದು ಗೈಡೆನ್ಸ್ ಕೊಡ್ತಾರೆ. ಇದೊಂಥರ ಸೀಕ್ರೆಟ್ಸ್ ನಿಮಗೆ. ಅಂದರೆ ಕೆಲವೊಮ್ಮೆ ಈ ಭೂಮಿ ಮೇಲೆ ಅಥವಾ ನಿಮ್ಮ ಈ ಯೂನಿವರ್ಸ್ ಸೀಕ್ರೆಟ್ ಹೇಳ್ಬೋದು, ದೇವರ ಸೀಕ್ರೆಟ್ ನಿಮಗೆ ಹೇಳ್ಬೋದು. ಇಲ್ಲಿ ಅವ್ರು ಬಂದು ನಿಮಗೇನಾದರೂ ಬೋಧನೆ ಮಾಡ್ಬೋದು, ನಿಮಗೆ ಹೀಲಿಂಗ್ ಕೊಡ್ಬೋದು, ಏನೋ ಒಂದು ನಿಮಗೆ ನಿಮ್ಮ ಬಗ್ಗೆ ಇವರು ಸೀಕ್ರೆಟ್ಸ್ ಹೇಳ್ತಾರೆ ನಿಮಗೆ. ತುಂಬ ಗುರು ಒಬ್ಬರು ಇವರು. ಅಂದರೆ ಈಗ ನೀವು ಹೀಲ್ ಆಗ್ತಿರ್ಬೋದು, ತುಂಬ ನೋವಿನಿಂದ ಹೀಲಾಗಿ ಮುಂದೆ ಸಾಗ್ತಾ ಇದ್ದಿರ್ಬೋದು. ನೀವು ಅಂದರೆ ಈ ಹಿಂದೆ ಆದ ನೋವನ್ನು ಇನ್ನೂ ಮರೆಯದೇ ಇದ್ದಿರ್ಬೋದು. ಈ ಹಿಂದೆ ಏನು ನಿಮಗೆ ನೋವಾಗಿತ್ತಾ, ಇದು ನಿಮಗೆ ಕಮ್ಯುನಿಟಿಯಿಂದ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರಿಂದ ಇರ್ಬೋದು. ಅದ ನೋವನ್ನು ನೀವು ಅದರಿಂದ ಹೀಲಾಗಿ ಮುಂದೆ ಸಾಕ್ತಿದ್ದೀರಿ. ಅಂದರೆ ನೀವು ಇಲ್ಲಿ ಈ ನೋವಿಂದ ಇನ್ನೂ ಪೂರ್ತಿ ಹೊರಗೆ ಬಂದಿಲ್ಲ, ನೀವು ಆನ್ ಆಫ್ ಸಿಚುವೇಶನಲ್ಲಿ ಇದ್ದೀರಿ, ಮರಿಬೇಕಾ ಬೇಡವಾ ಅಂತೇಳಿ. ಸೊ ಇವರು ಬಂದು ನಿಮ್ಮನ್ನು ನೋವಿನಿಂದ ನಿಮಗೆ ಹೀಲ್ ಮಾಡ್ತಾರೆ. ನಿಮಗೊಂದು ಸೋಲ್ ಪರ್ಪಸ್ ಹೇಳ್ಬೋದು ಇವರು, ನಿಮ್ಮ ಜೀವನದ ಒಂದು ಸೀಕ್ರೆಟ್ ಹೇಳ್ತಾರೆ ಇವರು. ನಿಮಗೇನೋ ಗೊತ್ತಿರದ ರಹಸ್ಯ, ಅಂದರೆ ಕೆಲವೆಲ್ಲ ಈ ದೇವರಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಸ್ಪಿರಿಚುವಲ್ ಆಕಲ್ಟ್ ಸೈನ್ಸ್ ಯಾವುದಕ್ಕೆ ಸಂಬಂಧಪಟ್ಟ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಕೆಲವು ಸೀಕ್ರೆಟ್ಸ್ಗಳನ್ನೆಲ್ಲ ನಿಮಗೆ ಹೇಳ್ಬೋದು ಇವರು. ವಾವ್, ದ ಎಂಪರರ್. ತುಂಬ ಫಾಸ್ಟಾಗಿ ಬರ್ತಿದ್ದಾರೆ ಇವರು ನಿಮ್ಮ ಜೀವನದಲ್ಲಿ. ಇವರು ನಿಮಗೇನೋ ಆಫರ್ ಮಾಡ್ತಾರೆ. ಅಂದರೆ ಕೆಲವರಿಗೆ ನೀವು ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು, ಇನ್ನು ಕೆಲವರಿಗೆ ಇವರು ತುಂಬ ಅಂದರೆ ಇವರು ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಬರೋರು ಒಂದು ಲೀಡರ್ಶಿಪ್ ರೋಲ್ ಇದೆ ಇವರಲ್ಲಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಅಂದರೆ
ಏನೋ ಒಂದು ಕಿಂಗ್ ಕ್ವಾಲಿಟಿ ಇವ್ರ ಕಡೆ. ಇವ್ರ ಹತ್ರ ಅಂದರೆ ಇವ್ರ ಹತ್ರ ಎಲ್ಲನೂ ಇದೆ ಪವರ್, ದೇವರದ್ದು ಯೂನಿವರ್ಸ್. ಇಲ್ಲಿ ನೀವು ಹಿಂದೆ ಸಿಲ್ವರ್ ಲೈನ್ ನೋಡ್ತಿರ್ಬೋದು, ಅಂದರೆ ಹೀಲಿಂಗ್ ಪವರ್ ಇದೆ ಇವರ ಹತ್ರ, ದೇವರದ್ದು ಪವರ್ ಇದೆ, ಬ್ಲೂ ಕಲರ್ ಲೈಟ್ ಇದೆ ಇಲ್ಲಿ ನೋಡ್ತಿರ್ಬೋದು. ಹೀಲಿಂಗ್ ಪವರ್ ಇದೆ, ದೇವರದ್ದು ಪವರ್ ಇದೆ ಇವರ ಹತ್ರ, ಲೀಡರ್ಶಿಪ್ ಕ್ವಾಲಿಟಿ ಇದೆ, ಎಲ್ಲನಿದೆ. ಇವರು ತುಂಬ ಸ್ಟ್ರಿಕ್ಟ್ ಪರ್ಸನ್ ಇವರು. ಇವರು ಬಂದು ನಿಮಗೆ ಒಂದು ಅಂದರೆ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಮನವಿಲ್ಲೇ ಮೂಡ್ಬೋದು. ಇವರು ಬಂದು ನಿಮಗೆ ಎಕ್ಸ್ಚೇಂಜ್ ಮಾಡ್ತಾರೆ, ಹೀಲಿಂಗ್ ಕೊಡ್ತಾರೆ ನಿಮಗೆ. ಹೀಲಿಂಗ್ ಅಂದರೆ ನಿಮ್ಮ ಮನಸ್ಸಲ್ಲಿರೋ ನೋವು ಹೀಲ್ ಮಾಡ್ತಾರೆ. ನಿಮಗೆ ದೇವರ ಬಗ್ಗೆ ಅಥವಾ ಈ ಬ್ರಹ್ಮಾಂಡದ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ಬೋದು ಇವರು. ಸೊ ಇಲ್ಲಿ ತುಂಬ ವಿಸಿಟಮ್ ಎಕ್ಸ್ಚೇಂಜ್ ಇದೆ ಅಥವಾ ನಾಲೆಜ್ ಎಕ್ಸ್ಚೇಂಜ್ ಇದೆ. ನಿಮಗೂ ಅವರಿಗೂ ತುಂಬಾ ನಾಲೆಜ್ ಎಕ್ಸ್ಚೇಂಜ್ ಆಗ್ತದೆ. ತುಂಬ ಫಾಸ್ಟಾಗಿ ಬರ್ತಿದ್ದಾರೆ ಇವರು. ತುಂಬ ಶಾರ್ಪ್ ಮೈಂಡೆಡ್ ಪರ್ಸನ್ ಇವರು, ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್, ತುಂಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇವರು. ಇವರ ಹತ್ರ ಇಲ್ಲಿ ಹೀಲಿಂಗ್ ಸಿಗ್ಬೋದು ನಿಮಗೆ. ಸೊ ಈಗ ನೀವು ಯೋಚನೆ ಮಾಡ್ತಿರ್ಬೋದು ಈಗ, ಆದರೆ ಇವರು ನಿಮಗೇನೋ ಮಿಸ್ಟ್ರಿ ರಿವೀಲ್ ಮಾಡ್ತಾರೆ. ಯಾವುದರ ಬಗ್ಗೆ ಅಂಥೇಳಿ ನೋಡುವ. ಮಿಸ್ಟ್ರಿ ಕಿಂಗ್ ಆಫ್ ಕಪ್ಸ್. ಇದು ಯಾವ ರೀತಿ ಅಂತ ಹೇಳಿದರೆ, ಈಗ ನಿಮ್ಮ ಲೈಫಲ್ಲಿ ತುಂಬ ಸಮಸ್ಯೆಗಳಾಗ್ತಿರ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಹೊರಗಡೆ ಜಗತ್ತಲ್ಲಿ ತುಂಬಾ ನೀವು ಕಷ್ಟಪಡ್ತಿರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಿರ್ಬೋದು. ಆದರೆ ಅಂದರೆ ನಿಮಗೆ ಇಲ್ಲಿ ಅವರು ಉತ್ತರ ಕೊಡ್ಬೋದು. ಅಂದರೆ ಈ ಕಷ್ಟಗಳೆಲ್ಲ ಯಾಕೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಏನು ಕಾರಣ ಅಂತೇಳಿ ನಿಮಗೊಂದು ಸೀಕ್ರೆಟ್ ಅವರು ಹೇಳ್ಬೋದು. ಇಲ್ಲಿ ಒಂಥರ ನಿಮ್ಮದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ ಇವರು ಬಂದ ನಂತರ. ಅಂದರೆ ನಿಮ್ಗೊಂಥರ ಶಾಂತಿ ಅಂತ ಅನಿಸ್ತದೆ ಮನಸ್ಸಿಗೆ. ಅಂದರೆ ಮೋಸ್ಟ್ಲಿ ನಿಮ್ಗೆ ಅವ್ರ ಜೊತೆ ಮಾತಾಡಿದರೂ ಹೀಲಿಂಗ್ ಸಿಗ್ಬೋದು, ಆ ರೀತಿ ಹೀಲರ್ ಇದ್ದಾರೆ ಇವರು. ಇವರೊಂಥರ ಅಂದರೆ ಇವರೊಂಥರ ಫೈರ್ ಸೈನ್ ಇದ್ದಾರೆ ಇವರು ಬರುವವರು, ಅಥವಾ ನಿಮ್ದಿರ್ಬೋದು, ಮೇಷ, ಸಿಂಹ, ಧನು ರಾಶಿ ಅಥವಾ ಲಗ್ನ ಇರ್ಬೋದು. ತುಂಬ ಫೈರ್ ಸೈನ್ ಇವರು. ಒಂಥರ ನಿಮ್ಮ ಜೀವನದಲ್ಲಿ ಬಂದು ಬೆಳಕು ತೋರಿಸ್ತಾರೆ ಇವರು. ಬೆಳಕು ತೋರಿಸೋರು ಬರ್ತಾರೆ ನಿಮ್ಮ ಜೀವನದಲ್ಲಿ. ಸೊ ತುಂಬ ನಿಮಗೆ ಹಾರ್ಟ್ ಚಕ್ರ ಹೀಲ್ ಆಗ್ತದೆ ನಿಮ್ಮದು. ತುಂಬ ಮನಸ್ಸಿಗೆ ನೋವು ನಿಮ್ಮದು ಹೀಲ್ ಕಡಿಮೆ ಮಾಡ್ತಾರೆ ಇವರು. ಏನೋ ಒಂದು ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಅಂದರೆ ಇದು ನಿಮಗೆ ಗೊತ್ತಿಲ್ಲದೆ ಇರೋ ರಹಸ್ಯ ಇದು ಸಾಧಾರಣ. ಅಂದರೆ ಈ ಭೂಮಿ ಮೇಲೆ ಇರೋರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ. ಇದೊಂದು ಸ್ವಲ್ಪ ಆಕಲ್ಟ್ ಸಬ್ಜೆಕ್ಟ್ ಇರ್ಬೋದು. ಅಂದರೆ ಸ್ವಲ್ಪ ಏನು ಹೇಳ್ತಾರೆ, ನಿಗೂಢ ವಿದ್ಯೆ ಗೊತ್ತಿರ್ಬೋದು ಅವರಿಗೆ. ಅದರ ಮುಖಾಂತರ ನಿಮಗೆ ಅವರು ಏನಾದರೂ ರಿವೀಲ್ ಮಾಡ್ತಾರೆ ಇಲ್ಲಿ. ಸೊ ನಿಮ್ಮ ಜೀವನದಲ್ಲಿ ಈಗ ಮೇಜರ್ ಎಂಡ್ ಆಗ್ತಿರ್ಬೋದು ಒಂದು. ಸೊ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತದೆ. ಇವರೇನೋ ನಿಮ್ಮ ಜೀವನದ ಒಂದು ರಹಸ್ಯ ಹೇಳ್ತಾರೆ. ಯಾವ ರಹಸ್ಯ ಅಂತೇಳಿ ನೋಡುವ. ಮೋಸ್ಟ್ಲಿ ಇವರು ನಿಮಗೆ ಹೀಲ್ ಮಾಡ್ಬೋದು, ಏಂಜಲ್ಸನ್ನು ಕರಿಬೋದು, ಏಂಜಲ್ ಥೆರಪಿ ಕೊಡ್ಬೋದು. ರಹಸ್ಯ ಕಿಂಗ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಸೋರ್ಸ್, ಸ್ಟ್ರೆಂತ್. ಇದು ಯಾವ ರಹಸ್ಯ ಅಂತ ಹೇಳಿದರೆ, ಮಿಸ್ಟ್ರಿ ಯಾವುದು ಅಂತ ಹೇಳಿದರೆ, ನಿಮಗೆ ಜೀವನದಲ್ಲಿ ತುಂಬ ಜನ ಮೋಸ ಮಾಡಿರ್ಬೋದು. ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತಾರೆ, ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್, ಅಥವಾ ತುಂಬಾ ಇಲ್ಲಿ ನಿಮಗೆ ನೋವಾಗಿದೆ ಮನಸ್ಸಿಗೆ. ನಿಮಗೆ ಅದನ್ನು ಹೀಲ್ ಮಾಡಲಿಕ್ಕೆ ಆಗದೇ ಇದ್ದಿರ್ಬೋದು. ತುಂಬ ಟ್ರಸ್ಟ್ ಇಶ್ಯೂ ಇದೆ ನಿಮಗೆ. ಅಂದರೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಿರೋದಿಲ್ಲ. ಅಂದರೆ ತುಂಬಾ ನೋವಲ್ಲಿದ್ದೀರಿ ನೀವು, ತುಂಬಾ ಅಂದರೆ ಈ ಹಿಂದೆ ಆದ ಘಟನೆಗಳಿಂದಾಗಿ. ಸೊ ಅವರು ನಿಮಗೆ ಅಂದರೆ ಇದೆಲ್ಲ ಯಾಕೆ ಬಂತು ನಿಮ್ಮ ಜೀವನದಲ್ಲಿ, ಈ ವ್ಯಕ್ತಿಗಳೆಲ್ಲ ಯಾಕೆ ಬಂದರು ನಿಮ್ಮ ಜೀವನದಲ್ಲಿ, ಯಾಕೆ ಮೋಸ ಮಾಡಿದರು, ನಿಮಗೆ ಟ್ರಸ್ಟ್ ಇಶ್ಯೂಸ್ ಯಾಕಿದೆ, ನಿಮ್ಮಲ್ಲಿ ಸ್ಟ್ರೆಂತ್ ಯಾಕಿಲ್ಲ, ಎಲ್ಲನೂ ನಿಮಗೆ ಒಂದು ಅವರು ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರೆ. ನಿಮಗೆ ಇವರು ಹೇಳ್ತಾರೆ, ಒಂದು ಕ್ಲಾರಿಟಿ ಬರ್ತದೆ ಇವ್ರು ಬಂದ ನಂತರ ಜೀವನದಲ್ಲಿ. ನಿಮಗೇನೋ ಒಂದು ಏನು ಹೇಳ್ತಾರೆ, ಒಂದು ಬೆಳಕು ಬಂದಾಗ ಆಗ್ತದೆ. ಅಂದರೆ ಹೌದು, ಅಂದರೆ ನಿಮಗೇನೋ ಒಂದು ಜೀವನದಲ್ಲೊಂದು ಚಾರ್ಮ್ ಅಂತ ಹೇಳ್ತಾರೆ, ಒಂದು ಸ್ಪಾರ್ಕ್ ಬರ್ತದೆ. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಬಂದು ಜೀವನದಲ್ಲಿ ನೀವು ಮುಂದೆ ಸಾಗೋರಿದ್ದೀರಿ, ಎಲ್ಲ ನೋವನ್ನು ಬಿಟ್ಟು ನೀವು ಮುಂದೆ ಸಾಗೋರಿದ್ದೀರಿ. ಒಂದು ಸೀಕ್ರೆಟ್ಸ್ ನಿಮಗೆ ಮೋಸ್ಟ್ಲಿ ಇವರು ರಿವೀಲ್ ಮಾಡ್ತಾರೆ. ಫೈಲ್ ನಂಬರ್ 2. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.
ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಈ ಪೈನಾಪಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವ ಸೀಕ್ರೆಟ್ ಅಥವಾ ಯಾರ್ದು ಸೀಕ್ರೆಟ್ ರಿವೀಲ್ ಆಗ್ತದೆ ಅಂತೇಳಿ ನೋಡುವ. ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಶೇರಿಂಗ್, ಚೇಂಜ್, ಪಾಲಿಟಿಕ್ಸ್, ಅವೇರ್ನೆಸ್, ಇಲ್ಲಿ ಇದು ಹೇಗಂತ ಹೇಳಿದರೆ ಲೇಡೀಸ್ ಎನರ್ಜಿ ಇದೆ ಸ್ವಲ್ಪ ನಿಮಗೆ. ಕೆಲವರಿಗೆ ಮಾತ್ರ ಒಂದು 30% ಲೇಡೀಸ್ ಎನರ್ಜಿ ಇದೆ ಇಲ್ಲಿ. ಇವರು ನಿಮ್ಮ ಜೊತೆ ಇದ್ದು ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ. ಅಂದರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದು ಮನೆಯವ್ರ ಥರ ಇದ್ದಿರ್ಬೋದು ಇವರು. ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತಿರ್ಬೋದು ಇವರು. ಅಂದರೆ ನಿಮಗೆ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಆದರೆ ಇವರು ಸಡನ್ ಚೇಂಜ್ ಆಗಿ ಬಿಟ್ಟಿರ್ಬೋದು. ಈಗ ಅವರ ಇನ್ನೊಂದು ಮುಖ ನಿಮಗೆ ತೋರಿಸಿರ್ಬೋದು. ಇನ್ನೊಂದು ಅಂದರೆ ಏನು ಹೇಳ್ತಾರೆ, ಒಂದು ವಿಷದ ಹಾವಿನ ಮುಖ, ಒಂದು ವಿಷದ ಅಂದರೆ ನಿಮ್ಮ ಜೊತೆ ಇರುವಾಗ ತುಂಬ ಚೆನ್ನಾಗಿದ್ದು ನಗ್ನಗ್ತಾ ಇದ್ದವರು, ಆಮೇಲೆ ಅವರ ಒರಿಜಿನಲ್ ರೂಪ ಅಂದರೆ ವಿಷದ ಹಾವಿನ ಥರ ನಿಮಗೆ ಮುಖ ತೋರಿಸಿರ್ಬೋದು. ಇವರ ಸೀಕ್ರೆಟ್ ನಿಮ್ಗೊಂದು ರಿವೀಲ್ ಆಗ್ತಾ ಇದೆ. ಅಂದರೆ ಒಂದು ನಿಮ್ಗೆ ಇವ್ರ ಬಗ್ಗೆ ಒಂದು ಅವೇರ್ನೆಸ್ ಬರ್ತದೆ. ಯಾವ ಸೀಕ್ರೆಟ್ಸ್ ಅಂತೇಳಿ ನೋಡುವ. ಇವರು ಬದಲಾಗ್ತಿದ್ದಾರೆ. ಅಂದರೆ ಸೀಕ್ರೆಟ್ಸ್ ಒಂದು ಅಂದರೆ ಚೇಂಜ್, ಇಲ್ಲಿ ಹೇಗಂತ ಹೇಳಿದರೆ ಇದೊಂಥರ ಮೇಜರ್ ಅಂದರೆ ಇವ್ರ ಸೀಕ್ರೆಟ್ಸ್ ಗೊತ್ತಾದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ. ಅಂದರೆ ಇವ್ರ ಮೇಲಿದ್ದ ನಿಮಗೆ ನಂಬಿಕೆ ವಿಶ್ವಾಸ ಕಡಿಮೆ ಆಗ್ಬೋದು. ಒಂದು ಸೀಕ್ರೆಟ್ಸ್ ಅವೇರ್ನೆಸ್ ಬರ್ತದೆ ನಿಮಗೆ ಅವ್ರ ಬಗ್ಗೆ. ಇವರು ನಿಮ್ಮ ಜೊತೆ ಇದ್ದು ನಿಮ್ಮ ಫ್ಯಾಮಿಲಿ ಜೊತೆ ಇದ್ದು ಇವರು ಚೆನ್ನಾಗಿದ್ದು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ಅಂದರೆ ಈಗ ನಿಮಗೆ ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು. ಅಂದರೆ ಮೋಸ್ಟ್ಲಿ ತುಂಬಾ ಇವರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ನಿಮ್ಮ ಜೊತೆ ಇದ್ದು ನಿಮಗೆ ಅನ್ಯಾಯ ಮಾಡಿದ್ದಾರೆ. ಅಂದರೆ ಜಸ್ಟಿಸ್ ಇಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಕಪಟಿಗಳು ಅಂತ ಹೇಳ್ಬೋದು. ಕಪಟ ಬುದ್ಧಿ ತೋರಿಸಿದ್ದಾರೆ ಇವರು. ಅಂದರೆ ನಿಮ್ಮ ಮುಂದೆ ನಾನು ಗೆದ್ದೆ ಅಂತ ಹೇಳಿ ಇವರಿಗೆ ಇರ್ಬೋದು ಮನಸ್ಸಲ್ಲಿ ಭಾವನೆ. ಆ ರೀತಿ ಇದೆ. ಅಂದರೆ ಏನೇ ಆಗಲಿ ನಿಮಗೆ ಬುದ್ಧಿ ಕಲಿಸ್ತೇನೆ ಅಂತ ಇವರು ಇರ್ಬೋದು ಕೆಲವರಿಗೆ. ಇಲ್ಲಿ ಇವರು ಅಂದರೆ ಮೋಸ್ಟ್ಲಿ ಕೆಲವರಿಗೆ ಇವರು ಫ್ಯಾಮಿಲಿಯಿಂದ ದೂರ ಇದ್ದಿರ್ಬೋದು. ಇವರು ಫ್ಯಾಮಿಲಿ ಡಿವೈಡ್ ಆಗಿರ್ಬೋದು. ಇವರಿಗೆ ಮಕ್ಕಳಿರ್ಬೋದು, ಒಂದು ಮಗು ಇರ್ಬೋದು. ಆದರೆ ಏನಂತ ಹೇಳಿದರೆ ಇವರಿಗೆ ತುಂಬ ಅಂದರೆ ಡಿಸಿಷನ್ ತಗೊಳ್ಳಿಕ್ಕೆ ಆಗದೆ ಇದ್ದಿರ್ಬೋದು. ಅಂದರೆ ಟ್ರಸ್ಟ್ ಇಶ್ಯೂಸು ಇಲ್ಲಿ. ಅಂದರೆ ಇಲ್ಲಿ ತುಂಬಾ ಟ್ರಸ್ಟ್ ಇಶ್ಯೂಸ್ ಇದೆ ನಿಮಗೆ. ಅಂದರೆ ಇವರನ್ನೀಗ ನಂಬೇಕಾ ಬೇಡವಾ ಅಂಥೇಳಿ ನಿಮಗೆ ಅನಿಸ್ತಿರ್ಬೋದು. ಯಾಕಂದರೆ ತುಂಬಾ ಇಲ್ಲಿ ತುಂಬಾ ಲಾಸ್ ಆಗಿದೆ ನಿಮಗೆ ಅವರಿಂದ. ಇವರೇನು ಸೀಕ್ರೆಟ್ಸ್ ಏನು ರಿವೀಲ್ ಆಗ್ತದೆ ಅಂತ ಹೇಳಿ ನೋಡುವ. ಸೀಕ್ರೆಟ್ಸ್, ಅಂದರೆ ಇಲ್ಲಿ ಸೀಕ್ರೆಟ್ಸ್ ಏನಂತ ಹೇಳಿದರೆ ಇವರು ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ನಿಮಗೆ ಮಾಡಿದ್ದಾರೆ ಇದೆಲ್ಲ. ಅಂದರೆ ಅಂತ ಹೇಳಿದರೆ ಇವರು
ಇವರ ಕ್ಯಾರಿಯರ್ಗೋಸ್ಕರ ಅಥವಾ ಇವರ ಒಳ್ಳೆತನಕ್ಕೋಸ್ಕರ, ಅಂದರೆ ಅವರು ಚೆನ್ನಾಗಿರಬೇಕು ಅಂತ ಹೇಳಿ ಇದು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ತುಂಬ ದಿವಸಗಳಿಂದ ಈ ಪ್ಲ್ಯಾನ್ ಮಾಡಿರ್ಬೋದು ನಿಮಗೆ ಮೋಸ ಮಾಡಿರುವಂಥದ್ದು. ಅಂದರೆ ಅವರಿಗೆ ಹಣದ ಸ್ಟೆಬಿಲಿಟಿ ಇಲ್ಲ, ಒಂದು ಹಣ ಏನಾದರೂ ಇದು ಮಾಡಬೇಕು, ಅಥವಾ ರಿಲೇಷನ್ಶಿಪ್ ಸ್ಟೆಬಿಲಿಟಿ ಇಲ್ಲಿ ಅವರಿಗೆ ಏನಂತ ಹೇಳಿದರೆ ಅವರಿಗೊಂದು ಒಂದು ಏನು ಹೇಳ್ತಾರೆ, ತುಂಬ ಸ್ಟ್ರಾಂಗ್ ಆಗಬೇಕು, ನಾನು ಕೆರಿಯರಲ್ಲಿ ಅಥವಾ ಫೈನಾನ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಬೇಕಂತ ಮನಸ್ಸಲ್ಲಿರ್ಬೋದು. ಆದರೆ ಅದ್ಯಾವುದು ಅವರಿಂದ ಸಾಧ್ಯ ಆಗದೆ ಇದ್ದಿರ್ಬೋದು. ಇವರ ಸೀಕ್ರೆಟ್ಸ್ ಏನು ರಿವೀಲ್ ಆಗ್ತದೆ? ಸೀಕ್ರೆಟ್ಸ್ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಇವರಿಗೆ ಸಪೋರ್ಟ್ ಮಾಡೋರೊಬ್ಬರು ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ ಇಲ್ಲಿ. ಅಂದರೆ ಈ ಸಪೋರ್ಟ್ ಮಾಡುವ ವ್ಯಕ್ತಿ ತುಂಬ, ಅಂದರೆ ಇವ್ರ ಮನೆಯವರು ಇರ್ಬೋದು ಅಥವಾ ತುಂಬ ಲೀಡರ್ಶಿಪ್ ರೋಲ್ ಇದ್ದಾರೆ, ಅಂದರೆ ತುಂಬ ಇವ್ರ ಮೇಲೆ ಸ್ವಲ್ಪ ದಬ್ಬಳಿಕೆ ಮಾಡೋರಿದ್ದಾರೆ. ಇವರೇನೋ ನಿಮಗೆ ಮೋಸ ಮಾಡಿದ ವ್ಯಕ್ತಿಗೆ ಇವರು ಆಫರ್ ಮಾಡಿದ್ದಾರೆ. ಅವರ ಮಾತು ಕೇಳಿ ಇವರು ನಿಮಗೆ ಮೋಸ ಮಾಡಿದ್ದಾರೆ. ಇಲ್ಲಿ ಲೇಡೀಸ್ ಎನರ್ಜಿ ಇದೆ. ಈ ಲೇಡೀಸ್ ನಿಮಗೆ ಮೋಸ ಮಾಡಿದವರು ಲೇಡೀಸ್, ಅವರೊಬ್ಬರು ಜೆಂಟ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ ಇರ್ಬೋದು ಇದು, ಅಥವಾ ಫ್ಯಾಮಿಲಿ ಮೆಂಬರ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಅವರ ಮಾತು ಕೇಳಿ ಅವರ ಆಫರ್ಗೆ ಒಪ್ಪಿಕೊಂಡು ಏನೋ ಒಂದು ಆಫರ್, ಇಲ್ಲಿ ಏನು ಆಫರ್ ನೈನ್ ಆಫ್ ಸೋರ್ಡ್ಸ್, ನೈನ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಆಫರ್ ಏನಂತ ಹೇಳಿದರೆ, ಒಂದು ಪವರ್ಫುಲ್ ಬಿಗಿನಿಂಗ್ ಮಾಡಬೇಕು, ಏನೋ ಒಂದು ಹೊಸದಾಗಿ ಮಾಡಬೇಕು ಅಂತ ಹೇಳಿ ಇವರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ಅಂದರೆ ನಿಮಗೆ ಮೋಸ ಮಾಡಿದರೆ ಏನಾದರೂ ಅವರಿಗೆ ಒಂದು ಹೊಸ ಯೋಚನೆ ಬರ್ಬೋದು, ಅಥವಾ ಇದು ರಿವೆಂಜ್ ಇರ್ಬೋದು ನಿಮ್ಮ ಮೇಲೆ. ರಿವೆಂಜ್ ಥರ ಕಾಣಿಸ್ತದೆ ಕೆಲವರಿಗೆ. ಇದು ಜನರಲ್ ರೀಡಿಂಗ್. ದೇಶ, ಯಾವ ಆಫರ್? ಕೆಲವರಿಗೆ ಏನಂತ ಹೇಳಿದರೆ, ನಿಮಗೆ ಅಂದರೆ ನಿಮ್ಮನ್ನು ನಂಬಿಸಿ ನಿಮಗೆ ಮೋಸ ಮಾಡೋದಾಗಿದೆ ಇವರಿಗೆ. ಅಂದರೆ ಇಲ್ಲಿ ಉದ್ದೇಶ, ಆಫರ್. ಇವರ ಆಫರ್ ಏನಂತ ಹೇಳಿದರೆ, ಇವರು ಏನೋ ಒಂದು ಹೊಸದೇನೋ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಲೆವೆಲ್ ಅಥವಾ ಅವರ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಹೇಳಿ ನಿಮಗೆ ಸಡನ್ನ ಮೋಸ ಮಾಡಿದ್ದಾರೆ ಇವರು. ಸಡನ್ನ ಅಂದರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ, ಇದು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನಿಮಗೆ ಇವರು ಮೋಸ ಮಾಡಿದ್ದಾರೆ. ಅಂದರೆ ತುಂಬಾ ಇದು ನಂಬಿಕೆ ದ್ರೋಹ ಇದೆ ಇಲ್ಲಿ, ತುಂಬಾ ಮೋಸ ಆಗಿದೆ ಇಲ್ಲಿ. ಸೊ ಅವ್ರ ಜೀವನದಲ್ಲಿ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಿ ಒಳ್ಳೇದಾಗಬೇಕು ಅಂದರೆ ಇಲ್ಲಿ ಡಬಲ್ ಗೇಮ್ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಇದೊಂಥರ ನಿಮಗೆ ಅವರು ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಗದೇ ಇದ್ದಿರ್ಬೋದು. ಆದರೆ ಈಗ ನಿಮಗೆ ಮಿಸ್ಟ್ರಿ ರಿವೆಲ್ ಆಗ್ತದೆ. ಅಂದರೆ ಇವರು ಯಾವುದಕ್ಕೋಸ್ಕರ ಚೇಂಜ್ ಆದರು ಅಂತೇಳಿ, ಯಾರಿಗೋಸ್ಕರ ಚೇಂಜ್ ಆದರು ಇವರು. ಅಂದರೆ ಅಷ್ಟು ಚೆನ್ನಾಗಿ ನಿಮ್ಮ ಜೊತೆ ಫ್ಯಾಮಿಲಿ ಜೊತೆ ಹೊಂದಾಣಿಕೆಯಿಂದ ಇದ್ದವರು ಇವರು ಚೇಂಜ್ ಆಗಲಿಕ್ಕೆ ಕಾರಣ ಏನು ಅಂದರೆ, ನೀವು ಅಂದ್ಕೊಂಡಿರ್ಬೋದು ಇವರು ಒಳ್ಳೆಯವರು ಅಂತೇಳಿ, ಆದರೆ ನಿಮ್ಗೆ ಇನ್ನು ಮುಂದೆ ಗೊತ್ತಾಗ್ತದೆ ಅಂದರೆ ಅವರು ಡಬಲ್ ಗೇಮ್ ಮಾಡ್ತಿದ್ದಾರೆ, ಅವ್ರದ್ದು ಎರಡು ಮುಖ ಇದೆ ಅಂತ ಹೇಳಿ. ನೀವು ಇಷ್ಟು ತನಕ ಅವರನ್ನು ಒಳ್ಳೆ ವ್ಯಕ್ತಿ, ಅಂದರೆ ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾರೆ, ಅಂದರೆ ತುಂಬ ಪ್ರೀತಿ ಇರೋರು, ತುಂಬ ಒಳ್ಳೆ ಮನಸ್ಸಿರೋ ಅಂತ ಅಂದ್ಕೊಂಡಿರ್ಬೋದು. ಆದರೆ ನಿಮಗೆ ಇನ್ನು ಮುಂದೆ ಅವರು ಎರಡು ಇದು ಮುಖ ಇರೋ ವ್ಯಕ್ತಿ ಅಂತೇಳಿ ಗೊತ್ತಾಗ್ತದೆ. ಈಗ ಇವರು ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಿರ್ಬೋದು, ತುಂಬ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ಅಂದರೆ ಇವರಿಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇ ಇದ್ದಿರ್ಬೋದು, ತುಂಬ ದೂರದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮನ್ನು ತುಂಬ ಕ್ಲೋಸಾಗಿ ಫಾಲೋ ಮಾಡ್ತಿರ್ಬೋದು ಇವರು. ಆದರೆ ಇಲ್ಲಿ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ
ಈಗ ನಿಮಗೆ ಗೈಡ್ ಮಾಡೋರೊಬ್ಬರು ಟೀಚರ್ ಎಂಟ್ರಿ ಆಗಿದ್ದಾರೆ ನಿಮ್ಮ ಜೀವನದಲ್ಲಿ, ಒಬ್ಬರು ನಿಮಗೆ ಗುರು ಬಂದಿದ್ದಾರೆ. ಅಂದರೆ ಮೋಸ್ಟ್ಲಿ ಇವರಿಂದ ಹೀಲ್ ಮಾಡ್ಲಿಕ್ಕೆ ಇರ್ಬೋದು. ನಿಮಗೊಬ್ಬರು ಗೈಡೆನ್ಸ್ ಮಾಡುವವರು, ಯಾರೊಬ್ಬರು ಒಂದು ನಿಮಗೆ ಸಮಾಧಾನ ಕೊಡುವವರೊಬ್ಬರು ನಿಮ್ಮ ಜೀವನದಲ್ಲೊಬ್ಬರು ಟೀಚರ್ ಎಂಟ್ರಿ ಆಗಿದ್ದಾರೆ ಇಲ್ಲಿ. ಅಂದರೆ ಇವರ ಮೋಸದಿಂದ ಅಷ್ಟು ತುಂಬಾ ನೋವು ಕೊಟ್ಟಿದ್ದಾರೆ ಇವರು, ಮೋಸದಿಂದ ಹೊರಗೆ ಬರಲಿಕ್ಕೆ. ಇವರ ಸೀಕ್ರೆಟ್ಸ್ ರಿವೀಲ್ ಆಗೋದ್ರಲ್ಲಿದೆ. ಅಂದರೆ ನೀವು ಎಲ್ಲವನ್ನು ಹೀಲಾಗಿ ಮುಂದೆ ಸಾಕ್ತೀರಿ ಇದರ ನಂತರ ಈ ಎನರ್ಜಿ ಬಿಟ್ಟು. ಸೀಕ್ರೆಟ್ಸ್ ಅಂದರೆ ಇವರು ಯಾರಿಗೋಸ್ಕರ ಮಾಡಿದ್ರು, ಇವರಿಗೆ ಚೇಂಜ್ ಆಗಲಿಕ್ಕೆ ಕಾರಣ ಏನು, ಅಂದರೆ ನಿಮಗೆ ಇದೇ ಗೊತ್ತಾಗ್ಬೋದು. ಅಂದರೆ ಅವರು ಚೇಂಜ್ ಆಗಿದ್ದು ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಅವರ ಮನಸ್ಥಿತಿ ಅಥವಾ ಅವರಲ್ಲಿ ಎರಡು ಮುಖ ಇದೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಚೇಂಜ್ ಆಗಿರೋದಿರೋದು. ಮುಂದೆ ನಿಮಗೆ ಗೊತ್ತಾಗ್ಬೋದು ಅವರ ಬದಲಾವಣೆ, ಅವರ ಜೀವನದಲ್ಲಿ ಬದಲಾವಣೆ ನಿಮಗೆ ಗೊತ್ತಾಗ್ಬೋದು ಮುಂದೆ. ಇಲ್ಲಿ ಅವೇರ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ನಿಮಗೆ. ಅಂದರೆ ಇಲ್ಲಿ ಡಬಲ್ ಗೇಮ್ ಇದೆ ನಿಮ್ಮ ಜೊತೆ. ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.